ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಬೆಲೆ ಏರಿಕೆ ಬೆನ್ನಲ್ಲೇ ಇವತ್ತು ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಿದೆ. ಎಸ್, ಈ ವಾರ ಪೂರ್ತಿಯಾಗಿ ಚಿನ್ನದ ಬೆಲೆ ಏರಿಕೆ ಆಗಿತ್ತು. ಇವಾಗ ಸ್ವಲ್ಪ ಮಟ್ಟದಲ್ಲಿ ಇಳಿಕೆ ಆಗಿದೆ. ಸ್ವಲ್ಪ ಓಕೆ ಅಂತ ಹೇಳ್ಬೋದು, ಆ ಮಟ್ಟಕ್ಕೆ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ, ಏನ್ ಕತೆ ಎಲ್ಲ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಇವತ್ತು ವಾರದ ಕೊನೆಯಲ್ಲಿದೀವಿ. ಮುಂದಿನ ವಾರದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲಾ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆ ಆಗ್ತಾ ಇದಾವೆ. ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಂಡಿರಿ. ಅಂಡ್ ಖರೀದಿ ಮಾಡ್ಬೇಕು ಅಂತಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಮುಂದೆ ಅಫ್ಕೋರ್ಸ್ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಕರೆಂಟ್ ಸಿಚುಯೇಷನ್ ಇದೆಯಲ್ಲ, ಅದು ಸರಿಗಿಲ್ಲ, ಅದಕ್ಕೆ ಬೇಡ ಅಂತ ಹೇಳ್ತಾರೆ ಅಷ್ಟೇನೆ. ಇವತ್ತಿನ 22 ಕ್ಯಾರೆಟ್ ಚಿನ್ನ 14,730 ರೂಪಾಯಿ ಇದೆ. ನಿನ್ನೆ 14,774 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,47,300, ನೆನೆ 1,47,740. ನೆನೆಗೂ ಇವತ್ತು 44 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 440 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ, ಸ್ವಲ್ಪ ಮಟ್ಟದಲ್ಲಿ. ಓಕೆ, 24 ಕ್ಯಾರೆಟ್ ಚಿನ್ನ ನಿಮ್ಗೆ 15,467 ರೂಪಾಯಿ, ನೆನೆ 15,513 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,54,670, ನೆನೆ 1,55,130. ನೆನೆಗೂ ಇವತ್ತು 46 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 460 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಬಟ್ ಪರವಾಗಿಲ್ಲ, ಹಂಗೆ ಕಂಪ್ಯಾರಿಟಿವ್ಲಿ ನಾವು ನೋಡ್ತಾ ಇದ್ರೆ, ಬಿಕಾಸ್ ಈ ವಾರದಲ್ಲಿ ಕಂಪ್ಲೀಟ್ ಹೇಳಿದ್ನಲ್ಲ, ಬೆಲೆ ಏರಿಕೆ ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿತ್ತು. ಈ ವಾರದಲ್ಲಿ ಕೊನೆಯಲ್ಲಿ ಏನೋ ಇಳಿಕೆ ಆಗಿದೆ ಅಷ್ಟೇನೆ. ಸೊ ಎಲ್ಲಾ ಕಡೆ ಬರೀ ನಾನು ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಓವರ್ ಆಲ್ ಇಂಡಿಯಾದಲ್ಲೇನೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾನೆ ಇದಾವೆ. ಅಂಡ್ ಇವತ್ತು ಮತ್ತೊಮ್ಮೆ ನಿಮ್ಗೆ ಬೆಳ್ಳಿಯ ದರದಲ್ಲಿ 5 ರೂಪಾಯಿ ಹೆಚ್ಚಳ ಆಗಿದೆ. 290 ರುಪೀಸ್ ಬಂದಿದಂತ ಬೆಳ್ಳಿ ಮತ್ತೆ 295 ರುಪೀಸ್ ಹೋಗಿದೆ. 295 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. 2,95,000 ರೂಪಾಯಿ 1 kg ಬೆಳ್ಳಿಗೆ ಆಗುತ್ತೆ. ಸೊ ಬಹಳಷ್ಟು ವ್ಯತ್ಯಾಸಗಳು ಆಗ್ತಾ ಇದಾವೆ, ಅಪ್ ಅಂಡ್ ಡೌನ್ ಆಗ್ತಾ ಇದಾವೆ. ಸೊ ನಾನು ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ಅದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ನೀವು ಆಮೇಲೆ ಖರೀದಿ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಈ ವಾರದಲ್ಲಿ ಕಂಪ್ಲೀಟ್ಲಿ ಏನ್ ಏರಿಕೆ ಆಗಿತ್ತು, ವಾರದ ಎಂಡ್ ಅಲ್ಲಿ ಇಳಿಕೆ ಆಗಿದೆ. ಮುಂದಿನ ವಾರದಲ್ಲಿ ಇದೇ ತರ ಇಳಿಕೆ ಆಗುತ್ತಾ, ಇಲ್ಲಾಂದ್ರೆ ಮತ್ತಷ್ಟು ಏರಿಕೆ ಆಗುತ್ತಾ ಅಂತ ಹೇಳಿ ಕಾದ್ ನೋಡ್ಬೇಕು. ನೋಡೋಣ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.